ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇವತ್ತು purple.com ಇಂದ ಕೆಲವೊಂದು ಮೇಕಪ್ಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ನ ತರಿಸ್ಕೊಂಡಿದ್ದೆ. ಸೊ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ, ಮತ್ತು ಯಾವ ರೀತಿ ಅಪ್ಲೈ ಕೂಡ ಮಾಡಬೇಕು, ಮತ್ತು ಯಾವ ಥರ ಅಪ್ಲೈ ಮಾಡಿಕೊಂಡ್ರೆ ನಾರ್ಮಲ್ ಡೇಸಲ್ಲೆಲ್ಲ ಯಾವ ಥರ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ಬೋದು ಅಂತಲೂ ಸಹ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆಗಲೇ ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಮತ್ತು ಇನ್ನೊಂದು ಸಾರಿನೂ ಕೂಡ ತೋರಿಸ್ತೀನಿ ಅಂತಲೇ ಹೇಳ್ತೀನಿ. ಸೊ ಮೊದಲಿಗೆ ನಾನು ಪರ್ಪಲಲ್ಲಿ ತೊಗೊಂಡು ಬಂದಿದ್ದು ಈ ಒಂದು ನೈಲ್ ಪಾಲಿಶ್ ರಿಮೂವರು, ನಂತರ ಅದ್ರ ಜೊತೆಗೆ ಈ ಒಂದು ಇನ್ನೊಂದು ನೈಲ್ ಪಾಲಿಶು ಫ್ರೀ ಅಂದರೆ ಗಿಫ್ಟ್ ಥರ ಕೊಟ್ಟಿದ್ದಾರೆ, ಸ್ಯಾಂಪಲ್ ಪೀಸ್ ಅಂತ ಹೇಳಿ. ನಂತರ ಲಿಪ್ಸ್ಟಿಕ್ಕು. ಸೊ ಈ ಒಂದು ಲಿಪ್ಸ್ಟಿಕ್ಕು ತುಂಬಾ ಚೆನ್ನಾಗಿದೆ. ಇದು ಫೇಸಸ್ ಕೆನಡಾದವ್ರದ್ದು. ಸೊ ಇದು ಕಾಂಫಿ ಮ್ಯಾಟ್ ಅಂತ ಹೇಳಿ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ಸೊ ನೋಡೋಣ, ಟ್ರಯಲ್ ಮಾಡೋಣ ಅಂತ ಹೇಳಿ ಇದನ್ನು ಕೂಡ ತರಿಸ್ಕೊಂಡಿದ್ದೆ. ಇದು 2 ಕಲರ್ಸ್ ಶೇಡ್ಸಲ್ಲಿ ತರಿಸಿದ್ದು. ನಂತರ ಇದು ರೋಸ್ಮೆರಿ ವಾಟರ್ ಅಂತ ಹೇಳಿ. ಸೊ ಈ ಒಂದು ರೋಸ್ಮೆರಿ ವಾಟರ್ ಬಂದು ಏನಕ್ಕೆ ಯೂಸ್ ಮಾಡೋದು ಮತ್ತು ಯಾವುದಕ್ಕೆ ಯಾವ ಥರ ಯೂಸ್ ಮಾಡೋದು ಅನ್ನೋದು ಸಹ ನಾನು ಖಂಡಿತ ತೋರಿಸ್ತೀನಿ. ಸೊ ನಂತರ ಬಂದು ಲ್ಯಾಕ್ಮಿಯವರ ಮಾಯ್ಶ್ಚರೈಸರ್ ಕ್ರೀಮ್ ಕೂಡ ತರಿಸ್ಕೊಂಡಿದ್ದೆ. ಸೊ ಮಾಯ್ಶ್ಚರೈಸರ್ ಕ್ರೀಮ್ ಬಂದು ಲ್ಯಾಕ್ಮಿ ಅವ್ರದ್ದು ನಾನು ಯೂಸ್ ಮಾಡೋ ಅಂಥದ್ದು. ಸೊ ಇದು ನಾನು ಸೆಕೆಂಡ್ ಟೈಮ್ ತರಿಸ್ಕೊಂಡಿರೋ ಅಂಥದ್ದು. ಸೊ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ನನಗೆ 2 ತಿಂಗಳಿಗೆ ಒಂದೊಂದು ಈ ಒಂದು ಲ್ಯಾಕ್ಮಿ ಅವರ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ನಂತರ ಬಂದು ಮ್ಯಾಟ್ ಫಿನಿಶಿಂಗ್ ಇರ್ತಕ್ಕಂಥದ್ದು ನೈಲ್ ಪಾಲಿಶು ನೇಬಿ ಅನ್ನೋರ ಪ್ರಾಡಕ್ಟು. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ನೇಬಿ ಅನ್ನೋರ ಒಂದು ಪ್ರಾಡಕ್ಟ್ಸ್ಗಳು ತುಂಬಾ ಚೆನ್ನಾಗಿ ಕೂಡ ಇದ್ದಾವೆ. ಸೊ 5 ನೈಲ್ ಪಾಲಿಶು. ಸೊ ಈ ಒಂದು ನೈಲ್ ಪಾಲಿಶನ್ನು ಸಹ ನಾನು ಪರ್ಪಲ್ಲೇ ತರಿಸ್ಕೊಂಡಿದ್ದು. ಇದು ಬಂದು ಮ್ಯಾಟ್ ಫಿನಿಶಿಂಗು. 7 ಡೇಸ್ವರೆಗೂ ಇದು ಹಾಗೇ ಇರುತ್ತೆ, ನಾವು ರಿಮೂವ್ ಮಾಡೋ ಅಂಥ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗೂ ಕೂಡ ಇದೆ. ಸೊ ಚಿಕ್ಕದಾಗಿರೋವಂಥದ್ದು ಸ್ಯಾಂಪಲ್ ಪೀಸ್ ಟೈಪಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೂ ನೀವು ಅದ್ರ ಮೇಲೆ ತೋರಿಸ್ತಿರ್ತಾರೆ ಎಷ್ಟು ml ಬೇಕು ಅಂತ ಹೇಳಿ, ಅದನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಸೊ ನಂತರ ಬಂದು ಈ ಒಂದು ಸ್ಯಾನಿಟರಿ ಪ್ಯಾಡು. ಸೊ ಇದನ್ನು ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಕ್ಕೆ ನೀವು ಚಾರ್ಜ್ ಮಾಡಿರಲ್ಲ, ಜಸ್ಟ್ ಸ್ಯಾಂಪಲ್ ಪೀಸ್ ಅಂತ ಹೇಳಿ ಆ ಪ್ರಾಡಕ್ಟ್ಸ್ ಜೊತೆ ಕೊಟ್ಟಿರ್ತಾರೆ. ಸೊ ನಾನು ತರಿಸಿರ್ತಕ್ಕಂಥದ್ದು ಇಷ್ಟು ಪ್ರಾಡಕ್ಟ್ಸು. ಸೊ ನಂತರ ಒಂದೊಂದಾಗಿ ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಇದು ರೋಸ್ಮೆರಿ ವಾಟರ್ ಅಂತ ಹೇಳಿ. ಈ ಒಂದು ವಾಟರ್ನ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ನಾವು ಯಾವಾಗ ತಲೆ ಕೂದಲು ಅಂದರೆ ವಾಶ್ ಮಾಡಿರ್ತೀವಲ್ವ, ಸೊ ಆ ಒಂದು ವಾಶ್ ಮಾಡಿದಾಗ ನಮ್ಮ ಒಂದು ಸ್ಕೆಲ್ಲಾ ಇದರಲ್ಲಿ ಅದಕ್ಕೆ ಈ ಒಂದು ರೋಸ್ಮೆರಿ ವಾಟರ್ನ ಅಪ್ಲೈ ಮಾಡೋ ಅಂಥದ್ದು. ಇದನ್ನು ಸಹ ನಾನು ಯಾಕೆ ಮಾಡೋದು ಅಂತ ಹೇಳ್ತೀನಿ. ಸೊ ನಂತರ ಬಂದು ಮಾಯ್ಶ್ಚರೈಸರ್ ಕ್ರೀಮು. ಇದು ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ನಾನು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ಕೊಳ್ತೀನಿ. ಸೊ ನೀವು ಪರ್ಪಲಲ್ಲಿ ಯಾವ ಥರದಾದರೂ ನಿಮ್ಮ ಒಂದು ಬ್ರ್ಯಾಂಡೆಡ್ ಕಂಪ್ನಿ ಇರುತ್ತಲ್ಲ, ಸೊ ಆ ಒಂದು ಪ್ರಾಡಕ್ಟ್ಸ್ನ ಬುಕ್ ಮಾಡ್ಕೊಳ್ಬೋದು. ಸೊ ಮತ್ತು ನಂತರ ಬಂದು ನೆಬಿಯವ್ರದ್ದು ನೈಲ್ ಪಾಲಿಶು ಸಹ ನಮಗೆ ಸ್ಯಾಂಪಲ್ ಅಂತ ಹೇಳಿ ಜಾಸ್ತಿ 1000 ಎಬೋವ್ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ನಮಗೆ ಕೆಲವೊಂದು ಗಿಫ್ಟು ಸಹ ಸಿಕ್ಕುತ್ತೆ. ನಂತರ ಬಂದು ಫೇಸಸ್ ಕೆನಡಾದವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್. ಸೊ ಈ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಫೇಸಸ್ ಕೆನಡಾದವ್ರದ್ದು ಈ ಒಂದು 3D ಎಫೆಕ್ಟ್ ಇರೋ ಅಂಥ ಈ ಒಂದು ಮ್ಯಾಟ್ ಲಿಪ್ಸ್ಟಿಕ್ಕು. ಸೊ ಇದನ್ನು ಯೂಸ್ ಮಾಡಿದಾಗ ನಾವು ಹಾಕಿದಾಗ ಹೇಗಿರುತ್ತೋ ಸೊ ಈವ್ನಿಂಗ್ವರೆಗೂ ಅದೇ ರೀತಿಯೇ ಇರುತ್ತೆ. ಯಾವುದೇ ರೀತಿ ಇದು ಅಳಿಸೋಗೋದಾಗಲಿ ಮತ್ತು ನಾವು ನೀರು ಕುಡಿದಾಗ ಊಟ ಮಾಡಿದಾಗ ನಮ್ಮ ಒಂದು ಬಾಡಿಗೆ ಹೋಗೋದಾಗಲಿ ಏನೂ ಇರೋದಿಲ್ಲ. ಸೊ ಲಿಪ್ಸ್ಟಿಕ್ ಹಾಕಿದಾಗ ನಾವು ಮಾರ್ನಿಂಗ್ ಯಾವ ರೀತಿ ಅಪ್ಲೈ ಮಾಡಿರ್ತೀವೋ ಸೊ ಈವ್ನಿಂಗ್ವರೆಗೂ ಅದೇ ರೀತಿ ಇರುತ್ತೆ. ಸೊ ಫಸ್ಟ್ ಟೈಮ್ ನಾನು ಕೂಡ ಈ ಒಂದು ಮ್ಯಾಟ್ ಲಿಪ್ಸ್ಟಿಕ್ನ ತೆಗೆದುಕೊಂಡಿದ್ದು. ಸೊ ಇದನ್ನು ನಾನು 2 ಶೇಡ್ಸಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ನಿಮಗೆ ಯಾವ ಶೇಡ್ಸ್ ಬೇಕು ಆ ಶೇಡ್ಸ್ನ ನೀವು ಬೈ ಮಾಡ್ಕೊಳ್ಬೋದು. ನಂತರ ಈ ಒಂದು ನೈಲ್ ಪಾಲಿಶ್. ಸೊ ಈ ಒಂದು ನೈಲ್ ಪಾಲಿಶು ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 5 ನೈಲ್ ಪಾಲಿಶು. ಸೊ ಇದು ಆಫರ್ ಇತ್ತು ಅಂತ ಹೇಳಿ ತೆಗೆದುಕೊಂಡಿದ್ದು. ಸೊ 5 ನೈಲ್ ಪಾಲಿಶನ್ನು ಕಲರ್ ಕೂಡ ನಿಮಗೆ ಯಾವ ಥರ ಬೇಕು ಕಲರ್ಸ್ನ ನೀವು ಕಾರ್ಟ್ಗೆ ಹಾಕೋಬೋದು. ಸೊ ನಿಮಗೆ ನಾನು ಕಾರ್ಟ್ಗೆ ಹಾಕ್ಕೊಂಡಿದ್ದು ಈ ಥರ ಒಂದು ಮ್ಯಾಟ್ ಫಿನಿಶಿಂಗ್ ಇರ್ತಕ್ಕಂಥ ನೈಲ್ ಪಾಲಿಶ್ನ. ಈ ಒಂದು ನೈಲ್ ಪಾಲಿಶ್ ನಾವು ಹಾಕ್ಕೊಂಡಾಗ 1 ವೀಕ್ವರೆಗೂ ನಮಗೆ ಹಾಗೇ ಇರುತ್ತೆ ನೈಲ್ ಪಾಲಿಶು. ಮತ್ತು ಮ್ಯಾಟ್ ಫಿನಿಶಿಂಗ್ ಕೂಡ ಇದೆ, ತುಂಬ ಗ್ಲಾಸಿಯಾಗಿ ಮತ್ತು ಶೈನಿಯಾಗಿ ಆ ಥರ ಎಲ್ಲ ಏನಿರೋದಿಲ್ಲ, ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ನೈಲ್ ಪಾಲಿಶ್ನ ತೆಗೆದುಕೊಂಡಿದೆ. ಸೊ ಎಲ್ಲ ಕಲರ್ಸು ಸಹ ನಮಗೆ ಬೇಕಾಗಿದ್ದ ಕಲರ್ಸು ಇರುತ್ತೆ. ಸೊ ನಿಮಗೆ ಬೇಕಾಗಿದ್ದ ಕಲರ್ಸ್ನ ನೀವು ಕೂಡ ಬೈ ಮಾಡ್ಕೊಳ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದಾಗಿ ಯಾವ ಥರ ಇದೆ ಅಂತ ಹೇಳಿ. ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಈ ಒಂದು ಇದನ್ನು ತೆಗೆದುಕೊಂಡಿದ್ದೆ, ಕಾಂಬೋ ತೆಗೆದುಕೊಂಡಿದ್ದೆ. ಸೊ ನಿಮಗೆ ಒಂದು ಲೀಸ್ಟಲ್ಲಿ ಇರುತ್ತೆ ಯಾವ ಕಲರ್ಸ್ ಬೇಕು ಏನು ಅಂತ ಹೇಳಿ, ನೀವು ಆ ಕಲರ್ನ ನೀವು ಬೈ ಮಾಡ್ಕೊಳ್ಬೋದು. ಸೊ ನೈಲ್ ಪಾಲಿಶ್ ಅಂತೂ ತುಂಬಾ ಚೆನ್ನಾಗೂ ಕೂಡ ಇತ್ತು, 5 ಕಲರ್ಸು. ಸೊ ಈ ಒಂದು ಪ್ರಾಡಕ್ಟ್ ಬಂದು ನೆಬಿ ಅನ್ನೋರ್ದು
ಈ ಒಂದು ಪ್ರಾಡಕ್ಟ್ಸ್ನ ತರಿಸಿದ್ದು. ಕೆಲವೊಂದು ಇವ್ರದ್ದು ಮತ್ತು ಫೇಸಸ್ ಕೆನಡಾದವ್ರದ್ದು ಮತ್ತು ಲ್ಯಾಕ್ಮಿ ಅವ್ರದ್ದು ಇಷ್ಟು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡೋ ಅಂಥದ್ದು. ಸೊ ನಿಮ್ಮ ಒಂದು ಪ್ರಾಡಕ್ಟ್ಸ್ ಯಾವುದು, ನಿಮ್ಮ ಒಂದು ಯೂಸ್ ಮಾಡೋ ಅಂಥ ಲ್ಯಾಕ್ಮಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಈ ಥರ ಕೆಲವೊಂದು ತುಂಬಾ ಇರುತ್ತೆ. ಸೊ ನೀವು ಅದನ್ನು ಕೂಡ purple.comಲ್ಲಿ ನೀವು ಬೈ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೆಗೆದುಕೊಳ್ಬೋದು. ಸೊ ತುಂಬಾ purple.comಲ್ಲಿ ತುಂಬ ಆಫರ್ಸ್ನೂ ಸಹ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಆದಷ್ಟು purple.comಲ್ಲೇ ನಾನು ತೆಗೆದುಕೊಳ್ಳೋ ಅಂಥದ್ದು. ಸೊ ನೋಡಿ ಇಷ್ಟು ನಾನು ತೋರಿಸಿದ್ನಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ರಾಡಕ್ಟ್ಸು. ಇದರ ಒಂದು ಪ್ರೈಸಸ್ನೆಲ್ಲ ನಾನು ಮೆನ್ಷನ್ ಮಾಡಿ ಹೇಳಿಲ್ಲ. ಸೊ ಕೆಲವೊಂದು ಪ್ರೈಸಸ್ಸು ಒಂದೊಂದು ಪ್ರೈಸಸ್ ಇದೆ. ಹಾಗಾಗಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಎಲ್ಲ ಲಿಂಕನ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಖಂಡಿತ ಬೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗೂ ಕೂಡ ಇದೆ. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ನಾನು ತೋರಿಸ್ತಾ ಇರೋವಂಥದ್ದು. ಸೊ ನಾನು ನೈಲ್ ಪಾಲಿಶ್ ಆಗಿರ್ಬೋದು, ನೈಲ್ ಪಾಲಿಶ್ ರಿಮೂವರ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಇದೆಲ್ಲ ನಾವು ಹೆಣ್ಮಕ್ಳು ಸಹಜವಾಗಿ ಬಳಸುವಂಥ ಐಟಮ್ಸು. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ಸ್ನ ನಿಮಗೆ ನಾನು ತೋರಿಸ್ತಾ ಇರೋವಂಥದ್ದು. ಸೊ ಮೊದಲಿಗೆ ನಾನು ಇಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳಿ, ತುಂಬಾ ಸಿಂಪಲ್ಲಾಗಿ ನಾವೇನಾದ್ರು ಹೊರಗಡೆ ಹೋಗ್ತಾ ಇದ್ದೀವಿ, ಸೊ ಇಮಿಡಿಯೇಟ್ಲಿ ನಮಗೆ ಮೇಕಪ್ ಮಾಡ್ಕೊಳ್ಬೇಕು ಅಂತ ಅಂದರೆ ಸೊ ಯಾವ ಥರ ನಾನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್ನ ಅಂತ ಹೇಳಿ ತೋರಿಸ್ತೀನಿ. ಸೊ ತುಂಬ ಜನ ಫ್ರೆಂಡ್ಸು ಸರ್ಕಲೆಲ್ಲ ಕೇಳ್ತಿರ್ತಾರೆ, ನೀನು ಯಾವ ಥರ ಯೂಸ್ ಮಾಡ್ತೀಯಾ, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀಯಾ ಅಂತ ಹೇಳಿ. ಮೊದಲಿಗೆ ನಾನು ಇಲ್ಲಿ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ ನಂತರ ಲ್ಯಾಕ್ಮಿ ಅವರ ಪ್ರೈಮರ್ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಎರಡರಲ್ಲಿ ಯಾವುದಾದ್ರು ಒಂದನ್ನು ಯೂಸ್ ಮಾಡಿ. ಸೊ ಮಾಯ್ಶ್ಚರೈಸರ್ ಮಾಡೋದಿದ್ರೆ ಪ್ರೈಮರ್ನ ಯೂಸ್ ಮಾಡಬೇಡಿ, ಪ್ರೈಮರ್ನ ಯೂಸ್ ಮಾಡೋದಿದ್ರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಡಿ. ಆ ರೀತಿ ನಾನು ಲಾಸ್ಟ್ ಟೈಮು ನಾನು ಫೇಸಸ್ ಕೆನಡಾದವ್ರದ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ತೋರಿಸಿದ್ದೆ. ಇವತ್ತು ಲ್ಯಾಕ್ಮಿ ಅವರ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ತೋರಿಸ್ತಾ ಇರೋವಂಥದ್ದು. ಸೊ ಈ ಒಂದು ಲ್ಯಾಕ್ಮಿ ಅವರ ಪ್ರಾಡಕ್ಟ್ಸ್ ಬಂದು ಲಿಪ್ಸ್ಟಿಕ್ ಆಗಿರ್ಬೋದು, ಮತ್ತು ಲ್ಯಾಕ್ಮಿ ಅವ್ರ ಮಾಯ್ಶ್ಚರೈಸರ್ ಆಗಿರ್ಬೋದು, ಮತ್ತು ಪ್ರೈಮರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಇದಿಷ್ಟು ನಾನು ಲ್ಯಾಕ್ಮಿ ಅವ್ರದ್ದೇ ಯೂಸ್ ಮಾಡ್ತಿರ್ತಕ್ಕಂಥದ್ದು. ಸೊ ಲ್ಯಾಕ್ಮಿ ಅವ್ರದ್ದು ಸಹ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸು. ಸೊ ಮೊದಲಿಗೆ ನಾನು ಪ್ರೈಮರಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಫೇಸಸ್ ಕೆನಡಾದವ್ರದ್ದು ಮ್ಯಾಟ್ ಫಿಕ್ಸರ್ ಬರುತ್ತೆ. ಸೊ ಆ ಒಂದು ಮ್ಯಾಟ್ ಫಿಕ್ಸರ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ನಾನು ನೀಟಾಗಿ ಬ್ಲೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಂತರ ಇದಕ್ಕೆ ನಾನು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡೋದಕ್ಕೆ ಹೋಗ್ತೀನಿ. ಈಗ ನಾನು ಮ್ಯಾಟ್ ಫಿಕ್ಸರ್ನ ಹಾಕೊಂಡ್ಮೇಲೆ ನಂತರ ಇಲ್ಲಿ ಟೋನರ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಟೋನರು ಅದ್ರ ಬದಲು ನೀವು ಮ್ಯಾಟ್ ಫಿಕ್ಸರ್ನ ಮಾಡ್ಕೊಳ್ಬೋದು. ಸೊ ನಂತರ ಇದಕ್ಕೆ ನಾನು ಅದೆಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಲ್ಯಾಕ್ಮಿ ಅವರ ನಾನು ಪ್ರೈಮರ್ನ ತೆಗೆದುಕೊಂಡಿದ್ದೀನಿ. ಸೊ ನೀವು ಫೇಸಸ್ ಕೆನಡಾದವ್ರದ್ದು ಸಿಗುತ್ತೆ, ಸೊ ನೀವು ಅದು ಕೂಡ ತೆಗೆದುಕೊಳ್ಬೋದು. ನಾನು ಲ್ಯಾಕ್ಮಿ ಅವ್ರದ್ದು ಪ್ರಾಡಕ್ಟ್ಸ್ನ ಈ ಸರಿ ತೆಗೆದುಕೊಂಡು ಬಂದಿದ್ದರಿಂದ ನಾನು ಲ್ಯಾಕ್ಮಿ ಅವರ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ನಾವು ಆ ಪ್ರೈಮರ್ನ ನಾವು ಎಲ್ಲ ಮುಖದ ಒಂದು ಪಾರ್ಟ್ಸ್ಗೂ ಸಹ ನಾವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ಬಂದು ಇಲ್ಲಿ ನಾನು ಕನ್ಸಿಲರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕನ್ಸಿಲರ್ನು ಕೂಡ ಸಹ ನಾನು ಲ್ಯಾಕ್ಮಿ ಅವ್ರದ್ದೇ ತೆಗೆದುಕೊಂಡಿದ್ದೆ. ಸೊ ಹಾಗಾಗಿ ಎಲ್ಲೆಲ್ಲಿ ನಿಮ್ಮ ಒಂದು ಡಾರ್ಕ್ ಸರ್ಕಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಲ್ಲಿ ಎಲ್ಲ ನೀವು ಈ ಒಂದು ಕನ್ಸಿಲರ್ನ ಅಪ್ಲೈ ಮಾಡೋ ಅಂಥದ್ದು. ಇದು ನಿಮಗೆ ಒಂದು ಲಿಪ್ಸ್ಟಿಕ್ಸ್ ಟೈಪಲ್ಲೂ ಕೂಡ ಬರುತ್ತೆ. ಸೊ ಈ ಥರ ಒಂದು ಲಿಕ್ವಿಡ್ ಟೈಪಲ್ಲೂ ಕೂಡ ಬರುತ್ತೆ. ಸೊ ನೀವು ಯಾವ ಥರ ತೆಗೆದುಕೊಂಡು ಅಪ್ಲೈ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿರುತ್ತೆ. ಸೊ ಇಲ್ಲಿ ನಾನು ಲ್ಯಾಕ್ಮಿ ಅವ್ರದ್ದೇ ತೆಗೆದುಕೊಂಡಿದ್ದೀನಿ. ಈ ಥರ ನಾನು ಕನ್ಸಿಲರ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಒಂದು ಮುಖದಲ್ಲಿ ತುಂಬಾ ಐಸ್ ಹತ್ರ ಬಂದು ನನಗೆ ಸ್ವಲ್ಪ ಬ್ಲ್ಯಾಕ್ ಸರ್ಕಲ್ಸು ಜಾಸ್ತಿ ಇದೆ. ಹಾಗಾಗಿ ನಾನು ಆ ಒಂದು ಪಾರ್ಟ್ಗೆ ಮಾತ್ರ ನಾನು ಕನ್ಸಿಲರ್ನ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾನು ಇಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ನಾನು ಆಲ್ರೆಡಿ ಹೇಳ್ದ ಹಾಗೆ ಪ್ರೈಮರ್ನ ನಾನು ಯೂಸ್ ಮಾಡಿದಾಗ ಮಾಯ್ಶ್ಚರೈಸರ್ ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ಈ ಥರ ನೀವು ಮೇಕಪ್ ಮಾಡ್ಕೊಂಡ್ಮೇಲೆ ಫೌಂಡೇಶನ್ ಅಪ್ಲೈ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನಾನು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಯಾವ ರೀತಿ ಗ್ಲೋನೆಸ್ ಬರುತ್ತೆ ಅಂತ ಹೇಳಿ ತೋರಿಸೋದಕ್ಕೆ ಅಂತ ಹೇಳಿ ನಾನು ನಿಮಗೆ ಸ್ವಲ್ಪ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನಂತರ ಇದು ಬಂದು ಲ್ಯಾಕ್ಮಿ ಅವರ ಫೌಂಡೇಶನ್ ಕ್ರೀಮು. ಸೊ ಫೌಂಡೇಶನ್ ಕ್ರೀಮು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊಂಡಿರೋದ್ರಿಂದ ಲ್ಯಾಕ್ಮಿ ಅವ್ರದ್ದು ಸ್ವಲ್ಪ ನಾನು ಈ ಒಂದು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನಾವು ಯಾವುದೇ ರೀತಿ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ತುಂಬ ರಬ್ಬಾಗಿ ನಾವು ಅದನ್ನು ಅಪ್ಲೈ ಮಾಡ್ಬೋದು. ಜಸ್ಟ್ ಜೆಂಟ್ಲಿಯಾಗಿ ಅದನ್ನು ಒಂದು ಸ್ಪಾಂಜಿಯಲ್ಲಿ ಇದು ಮಾಡಿ ಜಸ್ಟ್ ಅಪ್ಲೈ ಮಾಡ್ಕೊಳ್ಬೇಕು. ಜಾಸ್ತಿ ನಾವೇನಾದರೂ ರಬ್ಬಾಗಿ ಮಾಡಿದ್ರೆ ಆ ಒಂದು
ಗ್ಲೋನೆಸ್ ಆಗಿರ್ಬೋದು, ಆ ಒಂದು ಕ್ರೀಮ್ ಆಗಿರ್ಬೋದು ಎಲ್ಲ ಸ್ಪ್ರೆಡ್ ಆಗಿ ಒಂಥರ ವಿಕಾರವಾಗಿ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾವು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಸ್ಮೂತಿಯಾಗಿ ಸಾಫ್ಟಾಗಿ ಆ ಒಂದು ಫಿನಿಶಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾನು ಯಾವ ರೀತಿ ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಬ್ಲೆಂಡರ್ನ ತೆಗೆದುಕೊಂಡಿಲ್ಲ. ಸೊ ನಾನು ಈ ಥರ ನೀಟಾಗಿ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೋಡಿ, ನಾನು ಹೊರಗಡೆ ಹೋಗ್ತಾ ಇರೋದು. ನೀವು ಬೇಕಿದ್ರೆ ಏನಾದರೂ ಫಂಕ್ಷನ್ಗೂ ಸಹ ನೀವು ಈ ಥರ ಒಂದು ಕ್ರೀಮ್ಗಳನ್ನ ಅಪ್ಲೈನ ಮಾಡ್ಕೊಳ್ಬೋದು. ಸೊ ಫೈನಲಿ ನಾನು ಐಬ್ರೋ ಪೆನ್ಸಿಲ್ನ ನೀಟಾಗಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಬ್ರೋ ನನಗೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಇರೋದ್ರಿಂದ ನಾನು ಈ ಥರ ನೀಟಾಗಿ ತುಂಬಾ ಹೈಲೈಟಾಗೂ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ನಾನು ಮಾಡ್ಕೊಳ್ಳೋ ಅಂಥದ್ದು. ಪ್ರತಿ ಸಾರಿನೂ ನಾನು ಐಬ್ರೋ ಪೆನ್ಸಿಲ್ನ ಈ ಥರ ಲೈಟಾಗಿ ಯೂಸ್ ಮಾಡ್ಕೊಳ್ತೀನಿ. ಸೊ ಕೆಲವ್ರಿಗೆ ಐಬ್ರೋ ತುಂಬಾ ಚೆನ್ನಾಗಿ ಇರುತ್ತೆ, ಹಾಗಾಗಿ ಅವರು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ದಲೇ ಇದ್ದರೂ ನಡೆಯುತ್ತೆ. ಸೊ ಫೈನಲಿ ನೋಡಿ, ನಾನು ಈ ಥರ ಒಂದು ಬ್ಲೆಂಡರ್ ತೊಗೊಂಡು ಈ ಥರ ನೀಟಾಗಿ ಆ ಒಂದು ಯಾವುದೇ ರೀತಿ ಪೌಡರ್ನ ನಾನು ಅಪ್ಲೈ ಮಾಡ್ಕೊಂಡಿಲ್ಲ, ಜಸ್ಟ್ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಪೌಡರ್ ಬೇಕು ಅಂತ ಅನ್ನೋದಾಗಿದ್ದರೆ ಖಂಡಿತ ನಿಮ್ಮ ಒಂದು ಯಾವುದಾದ್ರು ಲ್ಯಾಕ್ಮೆ ಆಗಿರ್ಬೋದು ಅಥವಾ ಫೇಸಸ್ ಕೆನಡಾದವ್ರದ್ದೇ ಫೌಂಡೇಶನ್ ಕ್ರೀಮ್ ಪೌಡರು ಬರುತ್ತೆ. ಸೊ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ನಂತರ ನಾನು ಮಸ್ಕರಾ ಮತ್ತು ಐಲೈನರ್ನ ಅಪ್ಲೈ ಮಾಡಿಕೊಂಡೆ. ಐಲೈನರು ಮತ್ತು ಮಸ್ಕರನೂ ಸಹ ನಾನು ಫೇಸಸ್ ಕೆನಡಾದವ್ರದ್ದು ಮಸ್ಕರಾ, ನಂತರ ಬಂದು ಐಲೈನರು ಲ್ಯಾಕ್ಮಿಯವ್ರದ್ದು ಅಪ್ಲೈ ಮಾಡಿದ್ದೀನಿ. ಸೊ ನಂತರ ಫೈನಲಿ ಇದು ಫೇಸಸ್ ಕೆನಡಾದವ್ರದ್ದು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಲಿಪ್ಸ್ಟಿಕ್ಕು ಯಾವ ಥರ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಸಾರಿ ನೀವು ಮಾತ್ರ ಈ ಥರ ಶೇಪ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕು. ಪದೇ ಪದೇ ನೀವು ಮೇಲಿಂದ ಮೇಲೆ ಹಾಕ್ಕೊಳ್ತಾ ಇದ್ದರೆ ಅದೇನಾಗುತ್ತೆ, ತುಂಬ ಡಾರ್ಕ್ ಆಗುತ್ತೆ, ತುಂಬಾ ಆಕ್ವರ್ಡಾಗಿ ಕಾಣಿಸ್ಬಿಡುತ್ತೆ. ಹಾಗಾಗಿ ನಿಮಗೆ ನೋಡಿಕೊಂಡು ಒನ್ ಟೈಮ್ ನೀವು ಆ ಲಿಪ್ಗೆ ಅಪ್ಲೈ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಟೈಮ್ ಮಾಡೋದಕ್ಕೆ ಹೋಗಬೇಡಿ. ಸೊ ಫೈನಲಿ ನೋಡಿ ಯಾವ ಥರ ಮೇಕಪ್ ಆಯಿತು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಲಾಸ್ಟ್ಗೆ ನಾನು ಈ ಒಂದು ಫೇಸಸ್ ಕೆನಡಾದವ್ರದ್ದು ಫಸ್ಟೇ ನಾನು ಅಪ್ಲೈ ಮಾಡಿದ್ನಲ್ಲ ಮ್ಯಾಟ್ ಫಿಕ್ಸಿಂಗು, ಸೊ ಆ ಒಂದು ಫಿಕ್ಸರ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಿಕ್ಸರ್ನ ಅಪ್ಲೈ ಮಾಡಿಕೊಂಡ್ರೆ ನಾವು ಮಾರ್ನಿಂಗ್ ಯಾವ ರೀತಿ ನಾವು ಮೇಕಪ್ ಮಾಡ್ಕೊಂಡಿರ್ತೀವಲ್ವ, ಸೊ ಈವ್ನಿಂಗ್ವರೆಗೂ ನಮಗೆ ಅದೇ ಗ್ಲೋನೆಸ್ ಇರುತ್ತೆ, ಅದೇ ಒಂದು ಮೇಕಪ್ ಯಾವುದೇ ರೀತಿ ಹಾಳಾಗಿರೋದಿಲ್ಲ, ಅದೇ ಥರನೇ ಇರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನನ್ನ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ನನ್ನ ಒಂದು ಮೇಕಪ್ ಅಂತ ಹೇಳಿ. ಸೊ ಫೈನಲ್ ಟಚ್ ಯಾವ ಥರ ಮಾಡಿಕೊಂಡೆ ಅಂತಲೂ ಸಹ ನಿಮಗೆ ತೋರಿಸಿದ್ದೀನಲ್ವ. ಸೊ ಪ್ರತಿ ಸಾರಿನೂ ಸಹ ನಾನು ಇದೇ ರೀತಿ ಹೊರಗಡೆ ಹೋಗೋದಾಗಿರ್ಬೋದು, ಒಂದು ಫಂಕ್ಷನ್ಗೆ ಹೋಗೋದಾಗಿರ್ಬೋದು, ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇರೋ ಅಂಥ ಒಂದು ಫೇಸಸ್ ಕೆನಡಾದವ್ರದ್ದು ಮತ್ತು ಲ್ಯಾಕ್ಮಿಯವರ ಒಂದು ಕೆಲವೊಂದು ಪ್ರಾಡಕ್ಟ್ಸ್ನ ಸಹ ನಾನು ಯೂಸ್ ಮಾಡೋ ಅಂಥದ್ದು. ಸೊ ನಂತರ ಬಂದು ಇದನ್ನು ನಾನು ಮುಂಚೆನೇ ತೋರಿಸ್ಬೇಕಿತ್ತು, ಹಾಗಾಗಿ ಇದು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ರೋಸ್ಮೆರಿ ವಾಟರ್ನ ಯಾವ ಥರ ನಾವು ಯೂಸ್ ಮಾಡೋದು ಅಂತ ಹೇಳಿ, ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಾವು ಈ ಒಂದು ರೋಸ್ಮೆರಿ ವಾಟರ್ನ ಯೂಸ್ ಮಾಡೋ ಅಂಥದ್ದು. ನಮ್ಮ ಒಂದು ಹೇರ್ಸ್ಗೆಲ್ಲ ಹತ್ರ ಕೆಲವೊಂದು ಡ್ಯಾಂಡ್ರಫ್ ಥರ ಆಗಿರ್ಬೋದು, ಆ ಥರ ಎಲ್ಲ ಕ್ರಿಯೇಟ್ ಆಗ್ತಿರುತ್ತೆ. ಸೊ ಈ ಒಂದು ವಾಟರ್ನ ಯೂಸ್ ಮಾಡೋದ್ರಿಂದ ಹೇರು ಕೂಡ ಜಾಸ್ತಿ ಉದುರೋದಾಗಿರ್ಬೋದು ಮತ್ತು ಗ್ರೋತಿಂಗ್ ಎಲ್ಲ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಇದನ್ನು ನಾವು 1 ವೀಕ್ವರೆಗೂ ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ. ಈ ರೀತಿ ಒಂದು ಹೇರ್ ಸ್ಕ್ಲಾಪ್ ಹತ್ರ ಮತ್ತು ಹಾಕ್ಕೊಳ್ತಾ ಇದ್ದರೆ ಸೊ ಹೆಲ್ತಿಯಾಗಿ ಮತ್ತು ಲೆಂತಿಯಾಗಿ ಒಂದು ಹೇರು ಗ್ರೋತ್ ಆಗುತ್ತೆ, ಮತ್ತು ಯಾವುದೇ ರೀತಿ ಡ್ಯಾಂಡ್ರಫ್ ಆಗಿರ್ಬೋದು ಆ ಥರ ಎಲ್ಲ ಕ್ರಿಯೇಟ್ ಆಗೋದಿಲ್ಲ, ತುಂಬ ಶೈನಿಯಾಗೂ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೊ ಹೇರೆಲ್ಲ ತುಂಬ ಲಾಸ್ ಆಗ್ತಿದೆ ಅಂದರೆ ಈ ಒಂದು ರೋಸ್ಮೆರಿ ವಾಟರ್ನ ಯೂಸ್ ಮಾಡಿ ನೋಡಿ, ನಿಮಗೆ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಕೂಡ ತುಂಬಾ ಹೇರ್ ಲಾಸ್ ಆಗ್ತಿತ್ತು, ಹಾಗಾಗಿ ಈ ಒಂದು ವಾಟರ್ನ ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗೂ ಕೂಡ ಇದೆ. ನಾವು ಇಮಿಡಿಯೇಟ್ಲಿ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಹೇರ್ನ ನಾವು ಒರೆಸ್ಬಿಟ್ಟು ಸೊ ಡ್ರೈ ಮಾಡಿಬಿಟ್ಟು ನಂತರ ಈ ಒಂದು ವಾಟರ್ನನ್ನು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಶೈನಿಯಾಗೂ ಕೂಡ ಇರುತ್ತೆ. ನಂತರ ಈ ಒಂದು ಹೇರ್ ಕೂಡ ಗ್ರೋತ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿತ್ತು. ಸೊ ತುಂಬಾ ಚೆನ್ನಾಗೂ ಕೂಡ ಇದೆ, ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗೂ ಕೂಡ ಹೇರು ಯಾವುದೇ ರೀತಿ ಫಾಲ್ನೆಸ್ ಆಗೋದು ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ತುಂಬ ದಿವಸ ಆದಮೇಲೆ ಈ ವಿಡಿಯೋ ಅಪ್ಡೇಟ್ ಮಾಡ್ತಿರೋದ್ರಿಂದ ನಾನು ಈ ಒಂದು ಪ್ರಾಡಕ್ಟ್ನ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ.
ಸೊ ಫೈನಲಿ ನೋಡಿದ್ರಲ್ಲ ನಾನು ಯಾವ ರೀತಿ ಹೊರಗಡೆ ಹೋದಾಗ ಮತ್ತು ಫಂಕ್ಷನ್ಗಳಿಗೆಲ್ಲ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅಂತ ಹೇಳಿ ತುಂಬ ಬೇಗನೆ ಫಾಸ್ಟಾಗಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ purple.com ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅಂತ ಖಂಡಿತ ಸಿಗುತ್ತೆ. ಸೊ ಅಲ್ಲಿ ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದು ಇನ್ನೊಂದು ದಿವಸ ತರಿಸಿರ್ತಕ್ಕಂಥ purple.com ತರಿಸಿರ್ತಕ್ಕಂಥ ಪ್ರಾಡಕ್ಟು. ಸೊ ಆ ಒಂದು ಪ್ರಾಡಕ್ಟು ಏನು ಅಂದರೆ ಜಸ್ಟ್ 99 ರುಪೀಸ್ಗೆ ಎಷ್ಟೆಲ್ಲ ಪ್ರಾಡಕ್ಟ್ಸ್ನ ತರಿಸ್ಬೋದು ಅಂತ ಹೇಳಿ ತೋರಿಸ್ತಿದ್ದೀನಿ. purple.com ಕೆಲವೊಂದು 99 ರುಪೀಸ್ಗೆ ಕೆಲವೊಂದು ಟೈಮ್ ಆಫರ್ ಹಾಕಿರ್ತಾರೆ. ಸೊ ಆ ಒಂದು ಆಫರ್ಗೆ ನಮಗೆ ಒಂದು ರೀಸನಬಲ್ ಆಗಿರೋ ಒಂದು ಪ್ರೈಸ್ ನಮಗೆ ಕಂಫರ್ಟಬಲ್ ಇತ್ತು, ರೀಸನಬಲ್ ಆಗಿತ್ತು ಅಂದರೆ ಖಂಡಿತ ಈ ಒಂದು ಪ್ರಾಡಕ್ಟ್ಸ್ನ ತರಿಸ್ಬೋದು. ನಾನು ಕೂಡ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ತುಂಬಾ ರೀಸನಬಲ್ಲು, ಕೆಲವೊಂದೆಲ್ಲ ಬ್ರ್ಯಾಂಡೆಡ್ ಆಗಿರೋದ್ರಿಂದ ಸೊ ಅದು ಕೂಡ ನಮಗೆ ಪರವಾಗಿಲ್ಲ, ವರ್ತ್ ಅಂತ ಅನಿಸುತ್ತೆ. ಸೊ ಕೇವಲ ಒಂದು 99 ರುಪೀಸ್ ಆಗಿರ್ಬೋದು, 65 ರುಪೀಸ್ ಆಗಿರ್ಬೋದು, ಆ ಥರ ಒಂದು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಒಂದು purple.com ಕೆಲವೊಂದು ಹಬ್ಬದ ಟೈಮಲ್ಲೆಲ್ಲ ಈ ಒಂದು ಪ್ರಾಡಕ್ಟ್ಸ್ನ ಬಿಡ್ತಾ ಇರ್ತಾರೆ. ಹಾಗಾಗಿ ನಾನು ಕೆಲವೊಂದು ಬೇಕಾಗಿರ್ತಕ್ಕಂಥ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಜಸ್ಟ್ 650 ರುಪೀಸ್ ಅಷ್ಟೇ ಈ ಒಂದು ಇಷ್ಟು ಪ್ರಾಡಕ್ಟ್ಸ್ಗೆ ಆಗಿರ್ತಕ್ಕಂಥದ್ದು. ಒಂದೊಂದಾಗಿ ನಾನು ತೋರಿಸ್ತೀನಿ ನಿಮಗೆ ಯಾವತ್ತೆಲ್ಲ ತರಿಸಿದ್ದೆ ಅಂತ ಹೇಳಿ. ಇಲ್ಲಿ ಬಂದು ಕೆಲವೊಂದು ಆಲ್ರೆಡಿ ನಾನು ಲಾಸ್ಟ್ ಟೈಮೇ ತರಿಸ್ಕೊಂಡಿದ್ದೆ, ಫೇಸಸ್ ಕೆನಡಾದವ್ರದ್ದು ಮತ್ತು ಲ್ಯಾಕ್ಮಿ ಅವ್ರದ್ದು ಆಗಿರ್ಬೋದು. ಇದನ್ನು ಕೆಲವೊಂದೆಲ್ಲ ನಾನು ಕಡಿಮೆ ಕಾಸ್ಟ್ ಇದ್ದಿದ್ದರಿಂದ ಆ ಕೆಲವೊಂದು ಪ್ರಾಡಕ್ಟ್ಸ್ನ ಬೈ ಮಾಡಿಕೊಂಡೆ. ಸೊ ತುಂಬಾ ಚೆನ್ನಾಗೂ ಇತ್ತು, ತುಂಬಾ ಯೂಸ್ಫುಲ್ ಆಗುವಂಥ ವಸ್ತುಗಳನ್ನೇ ನಾನು ತರಿಸ್ಕೊಂಡಿರ್ತಕ್ಕಂಥದ್ದು. ಇದು ನೋಡಿ ಇದು ಬಂದು ರೆಕ್ಸೋನಾ ಅವ್ರದ್ದು. ಸೊ ಇದೊಂದು ಬೈ ಒನ್ ಗೆಟ್ ಒನ್ ಇತ್ತು, ಜಸ್ಟ್ 99 ರುಪೀಸು. ಇದು ಡಿಯೋಡ್ರೆಂಟ್ ಅಂತ ಹೇಳಿಬಿಟ್ಟು, ಇದು ಸಹ ಡಿಯೋಡ್ರೆಂಟ್ ರೋಲರು. ಇದು ತುಂಬಾ ಚೆನ್ನಾಗೂ ಇದೆ. ಅಂದರೆ 1 ತೆಗೆದುಕೊಂಡ್ರೆ 1 ಫ್ರೀ ಅಂತ ಆಫರ್ ಇತ್ತು. ಸೊ 99 ರುಪೀಸ್ ಜಸ್ಟು. ಇದು purple.com ಜಸ್ಟ್ 99 ರುಪೀಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದಾಗ ಇವೆಲ್ಲ ಪ್ರಾಡಕ್ಟ್ಸು ಸಹ ಸಿಗುತ್ತೆ. ಕೆಲವೊಂದೆಲ್ಲ ಸೋಲ್ಡ್ ಔಟ್ ಆಗಿರುತ್ತೆ. ನಂತರ ಬಂದು ಪಾಂಡ್ಸ್ ಪೌಡರ್. ಇದು ಬಂದು ಫೇಸ್ ಪೌಡರು. ಸೊ ನ್ಯಾಚುರಲ್ ಗ್ಲೋ ಅಂತ ಹೇಳಿ, ಇದು ಮಾಮೂಲಿ ನೀವು ಪೌಡರ್ನ ಹಾಕ್ಕೊಳ್ತೀರಲ್ಲ ಅದೇ ರೀತಿ ಇದು ಕಾಂಪ್ಯಾಕ್ಟಲ್ಲಿ ಬಂದಿರೋ ಅಂಥದ್ದು. ಸೊ ಇದು ಅಷ್ಟೇ ಪೌಡರ್ ತುಂಬಾ ಚೆನ್ನಾಗೂ ಇದೆ. ಅಂದರೆ ಆ ಒಂದು ರೋಸ್ ಇದು ಪಿಂಕ್ ಗ್ಲೋ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಇದು ಒಂದು ತುಂಬಾ ಚೆನ್ನಾಗೂ ಇತ್ತು ಪ್ರಾಡಕ್ಟು. ಇದು ಅಷ್ಟೇ ಜಸ್ಟ್ 99 ರುಪೀಸು. ನಿಮಗೆ ಪ್ರತಿ ಟೈಮಲ್ಲೂ ನಿಮಗೆ ಬೇರೆ ಆದ ಪ್ರೈಸ್ ಇರುತ್ತೆ. ಈ ಒಂದು ಪ್ರೈಸು ಜಸ್ಟ್ ನಿಮಗೆ 99 ರುಪೀಸು. ಮತ್ತು ಸುಮ್ಮನೆ ನೋಡೋಣ ಅಂತ ಹೇಳಿ ಒಂದು ಫೌಂಡೇಶನ್ ಕ್ರೀಮ್ ತರಿಸ್ಕೊಂಡಿದ್ದೆ. ಎಲ್ಲಿ ಅಂತ ಹೇಳಿಬಿಟ್ಟು ಎಲ್ಲಿ 18 ಅಂತ ಹೇಳಿ ಇದು ಬಂದು ಲಾಂಗ್ ಲಾಸ್ಟಿಂಗ್ ಗ್ಲೋ ಅಂತ ಹೇಳಿ ಫೌಂಡೇಶನ್ ಕ್ರೀಮು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು, ನೋಡೋಣ ಅಂತ ಹೇಳಿ ತರಿಸಿದ್ದು. ಸೊ ಈ ಒಂದು ಕಂಪ್ನಿದು ನೋಡೋಣ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ಹೇಳಿ ತರಿಸ್ಕೊಂಡಿರೋದು ಅಷ್ಟೇ. ನಂತರ ಫೇಸಸ್ ಕೆನಡಾದವ್ರದ್ದು ಒಂದು ವೈಪ್ಸ್ ಅದನ್ನು ತರಿಸ್ಕೊಂಡಿದ್ದೆ. ಇದು ಅಷ್ಟೇ ಜಸ್ಟ್ 65 ರುಪೀಸ್ ಅಂತ ಅನಿಸುತ್ತೆ. ಆ ಒಂದು 99 ರುಪೀಸು 65 ರುಪೀಸು. ಸೊ ಅಮೌಂಟ್ ತುಂಬ ಗೊತ್ತಿಲ್ಲ. ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಸ್ಟ್ ಎಲ್ಲ 99 ರುಪೀಸ್ ಒಳಗಡೆ ಇರುತ್ತೆ. ನಂತರ ಲಿಪ್ ಲೈನರು. ಸೊ ಈ ಒಂದು ಲಿಪ್ ಲೈನರು ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನೂ ಕೂಡ ಇದು ಅಷ್ಟೇ ಮಾರ್ಸ್ ಅಂತ ಹೇಳಿಬಿಟ್ಟು ಈ ಒಂದು ಲಿಪ್ ಲೈನರು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗೂ ಕೂಡ ಇದೆ. ನಂತರ ಬಂದು ಮಸ್ಕರ ಆಗಿರ್ಬೋದು. ಕೆಲವೊಂದು ಪ್ರಾಡಕ್ಟ್ಸು 99 ರುಪೀಸು ವರ್ತ್ ಅಂತ ಅನಿಸ್ತು. ಸೊ 99 ರುಪೀಸ್ ಪ್ರಾಡಕ್ಟ್ಸ್ಗಳು ಬಂದು ತುಂಬಾ ಚೆನ್ನಾಗೂ ಕೂಡ ಇತ್ತು. ಲ್ಯಾಕ್ಮಿ ಅವ್ರದ್ದು ಒಂದು ಫೇಸ್ ಮಾಸ್ಕು ಕೂಡ 99 ರುಪೀಸು. ಮತ್ತು ಬೀಟ್ರೋಟ್ ಪೌಡರು. ಸೊ ಈ ಒಂದು ಬೀಟ್ರೋಟ್ ಪೌಡರು ನಾನು ಹೇರ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದದ್ದು. ಸೊ ಇದು ಕೂಡ ನಿಮಗೆ ಯಾವುದು ಬ್ರ್ಯಾಂಡಲ್ಲಿ ಬೇಕು ಸಹ ಸಿಗುತ್ತೆ. ನಾನು ಈ ಒಂದು ಬ್ರ್ಯಾಂಡಲ್ಲಿ ತರಿಸ್ಕೊಂಡಿದ್ದು. ಸೊ ಪೌಡರ್ನ ನೀವು ಒಂದು ಹೆನ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು ಈ ಒಂದು ಬೀಟ್ರೋಟ್ ಪೌಡರು. ಮತ್ತು ಫೇಸಸ್ಗೂ ಕೂಡ ಅಪ್ಲೈ ಕೂಡ ಮಾಡ್ಕೋಬೋದು. ನ್ಯಾಚುರಲ್ ಈ ಒಂದು ಪೌಡರು. ಹಾಗಾಗಿ ಈ ಒಂದು ಪೌಡರ್ನ ತರಿಸ್ಕೊಂಡಿದ್ದೆ. ಜಸ್ಟ್ 99 ರುಪೀಸಲ್ಲಿ ಸುಮಾರು ನಾನು 600 ರುಪೀಸಿಗೆ ಸುಮಾರು 8 ಐಟಮ್ಸ್ನ ತರಿಸ್ಕೊಂಡೆ. ಸೊ ನನಗೆ 200 ರುಪೀಸು ನನಗೆ ಡಿಸ್ಕೌಂಟು ಕೂಡ ಸಿಕ್ತು ಕೂಡ. ಸೊ ಪರವಾಗಿಲ್ಲ ಅಂತಲೂ ಕೂಡ ಅನಿಸ್ತು. ಸೊ ನೀವೇನಾದ್ರು ಬೈ ಮಾಡಬೇಕು ಅಂದರೆ, ನೀವೇನಾದ್ರು ಬ್ಯೂಟಿ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂದರೆ purple.com ಹೋಗಿ ಬೈ ಮಾಡ್ಕೊಳ್ಳಿ. ಸೊ ನಿಮಗೆ ಆಫರ್ಸು ಸಹ ಬಿಟ್ಟಿರ್ತಾರೆ.
ಸೊ ನಿಮಗೆ ಯಾವ ಬ್ರ್ಯಾಂಡ್ ಬೇಕಿದ್ರೂ ಕೂಡ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಡಿಸ್ಕೌಂಟ್ ಸಹ ಸಿಗ್ತಾ ಇರುತ್ತೆ. ಹಾಗಾಗಿ ಮತ್ತು ಬೇಗನೂ ಕೂಡ ಡಿಲಿವರಿ ಕೂಡ ಮಾಡಿಬಿಡ್ತಾರೆ. ಸೊ ನಾವು ಇವತ್ತು ನೈಟ್ ಬುಕ್ ಮಾಡಿದ್ದಕ್ಕೆ ನನಗೆ ಮಾರ್ನಿಂಗ್ 9 o'clockಗೆಲ್ಲ ಡಿಲಿವರಿ ಕೂಡ ಆಗಿತ್ತು. ಸೊ ಈ ಒಂದು ಪ್ರಾಡಕ್ಟ್ಸ್ನೆಲ್ಲ ನಿಮಗೆ ನಾನು ತೋರಿಸಿದ್ದು ಏನಂತಕ್ಕೆ ಅಂದರೆ, ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಪರ್ಪಲಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಬೇಗ ಅಂತ ಹೇಳಿ. ಸೊ ನೀವು ಆರಾಮಾಗಿ ಕೂತ್ಕೊಂಡು ನೋಡಿಬಿಟ್ಟು ನಿಮ್ಮ ಒಂದು ಪ್ರೈಸ್ ಇದಾಗಿ ನೀವು ಆ ಒಂದು ಪ್ರಾಡಕ್ಟ್ನ ಬುಕ್ ಮಾಡ್ಕೊಳ್ಬೋದು. ಸೊ ಇದು ಬಂದು ಲ್ಯಾಕ್ಮಿ ಅವ್ರದ್ದು ಬ್ಲಷ್ ಗ್ಲೋ ಅಂತ ಹೇಳಿ ವಾಟರ್ ಮೆಲನ್ ಫ್ಲೇವರ್ ಇರೋ ಅಂಥದ್ದು ಫೇಸ್ ಮಾಸ್ಕ್ನ ತರಿಸ್ಕೊಂಡಿದ್ದೆ. ಸೊ ಇದೂ ಅಷ್ಟೇ ನಾವು ಒಂದು ಸರಿ ಯೂಸ್ ಮಾಡೋ ಅಂಥದ್ದು. ನಂತರ ಮಸ್ಕರ, ಸೊ ಈ ಒಂದು ಮಸ್ಕರನೂ ಕೂಡ ವಾಟರ್ ಪ್ರೂಫು ಮತ್ತು ತುಂಬಾ ಚೆನ್ನಾಗೂ ಕೂಡ ಇದೆ. ಈ ಒಂದು ಇದು 24 hours ಕೂಡ ಇದು ಯಾವುದೇ ರೀತಿ ಮುಖದಲ್ಲಿ ಸ್ಪ್ರೆಡ್ ಆಗೋದಾಗಲಿ ಆ ಥರ ಎಲ್ಲ ಆಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೊ ಫೈನಲಿ ನೋಡಿದ್ರಲ್ಲ ನನ್ನ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ಯಾವುದಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.